ಎಜುಕೇಷನ್ ಟೆಕ್ನಾಲಜಿ ಶೈಕ್ಷಣಿಕ ತಂತ್ರಜ್ಞಾನ. ನಾವು ಎಜುಕೇಷನಲ್ಲಿ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಕಲಿತೀವಲ್ವ, ಸೊ ಅದನ್ನು ಎಜುಕೇಷನ್ ಟೆಕ್ನಾಲಜಿ ಅಂತ ಕರೀತಾರೆ. ಅಂದರೆ ಬುಕ್ಸ್ಗೋಸ್ಕರ ಲೈಬ್ರರಿಗೆ ಹೋಗ್ಬೇಕಂತ ಏನಿಲ್ಲ, ಮೊಬೈಲಲ್ಲೇ ಇನ್ಫಾರ್ಮೇಷನ್ ಏನಾದರೂ ಬೇಕಂದರೆ ಸರ್ಚ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಸೊ ಕಷ್ಟಪಟ್ಟು ಬುಕ್ಸಲ್ಲಿ ರೆಫರ್ ಮಾಡಬೇಕು ಅಂತ ಏನಿಲ್ಲ, ಸೊ ಈಸಿಯಾಗಿ ಇಂಟರ್ನೆಟಲ್ಲೇ ನೋಡ್ಬೋದು. ಮತ್ತು ಆಡಿಯೋ ವಿಷುವಲ್ಸು, ವಿಡಿಯೋ ವಿಷುವಲ್ಸು, ನಾವು ಟೀಚರ್ ಪಾಠ ಮಾಡೋದನ್ನೇ ಕೇಳಬೇಕಂತ ಏನಿಲ್ಲ, ಯೂಟ್ಯೂಬರ್ ಕ್ಲಾಸಲ್ಲಿ ಕೇಳ್ಬೋದು, ಮತ್ತು ಆನ್ಲೈನ್ ಕ್ಲಾಸಸ್ಸೇ ಕೇಳ್ಬೋದು. ಮತ್ತು ಈಸಿಯಾಗಿ ಯಾವುದು ವೀಡಿಯೋ ಯೂಟ್ಯೂಬಲ್ಲಿ ಈಸಿ ಆಗುತ್ತೋ ಇಲ್ಲ ಬೇರೆ ವೆಬ್ಸೈಟಲ್ಲಿ ಈಸಿ ಲರ್ನಿಂಗ್ ಯೂಸ್ ಮಾಡ್ಕೊಂಡು ಕಲಿತೀವಲ್ವ, ಅದನ್ನು ಟೆಕ್ನಾಲಜಿ ಅಂತ ಕರೀತಾರೆ. ಸೊ ತಂತ್ರಜ್ಞಾನ, ಮೊಬೈಲು, ಇಂಟರ್ನೆಟ್ಟು, ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲ್ಲ ಯೂಸ್ ಮಾಡ್ತೀವಲ್ವ, ಸೊ ಅದನ್ನು ಟೆಕ್ನಾಲಜಿ ಅಂತ ಕರೀತಾರೆ. ಟೆಕ್ನಾಲಜಿನ ಎಜುಕೇಷನಲ್ಲಿ ಯೂಸ್ ಮಾಡಿಕೊಂಡು ಲರ್ನಿಂಗ್ನ, ಟೀಚಿಂಗ್ನ ಈಸಿಯಾಗಿ ಯೂಸ್ ಆಗುತ್ತಲ್ವ, ಸೊ ಅದನ್ನು ಎಜುಕೇಷನ್ ಟೆಕ್ನಾಲಜಿ ಅಂತ ಕರೀತಾರೆ. ಮಲ್ಟಿಮೀಡಿಯಾ ಇನ್ ಎಜುಕೇಷನ್ ಅಂದರೆ multimedia means using the different types of a media such as text, pictures, audio, video, animation and graphics to share information or to teach a topic. ಅಂದರೆ ಏನಿಲ್ಲ, ಮೆನಿ ಟೈಪ್ಸ್ ಆಫ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಒಂದೇ ಥರ ಅಂದರೆ ಪಿಕ್ಚರ್ನ, ಟೆಕ್ಸ್ಟ್ನ, ಮತ್ತು ಅದಕ್ಕೆ ಗ್ರಾಫಿಕ್ಸ್ ಮೂಮೆಂಟ್ ಕೊಡೋದು, ಆ್ಯನಿಮೇಟ್ ಮಾಡೋದು, ಮತ್ತು ಅದಕ್ಕೆ ಸೂಟಬಲ್ ಆಡಿಯೋ ವಿಜುವಲ್ಸ್ ಎಲ್ಲ ಹಾಕಿ ಗ್ರಾಫಿಕ್ಸ್ ಮಾಡಿ ಎಜುಕೇಷನ್ ಬಗ್ಗೆ ಡಿಫ್ರೆಂಟಾಗಿ. ಇವಾಗ ಆಟಮ್ಸ್ನ ಅಂದರೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಆಫ್ ಟೀಚಿಂಗ್ ಇರ್ತಾವಲ್ವ, ಸೊ ಸೈನ್ಸಲ್ಲಿ ಇಲ್ಲ ಸೋಷಿಯಲ್ ಸೈನ್ಸಲ್ಲಿ ಇಲ್ಲ ಆರ್ಟ್ಸ್ ಬಗ್ಗೆ ಗೊತ್ತಾಗಬೇಕಂದ್ರೆ 3D ವಿಡಿಯೋಸು, 2D ಇಮೇಜಸ್ನ ತಗೊಂಡು ಆ್ಯನಿಮೇಟ್ ಮಾಡ್ತಾರಲ್ವ, ಮಾಡಬೇಕಾದ್ರೆ ಟೆಕ್ಸ್ಟ್ನ ಯೂಸ್ ಮಾಡ್ತಾರೆ, ಇಮೇಜಸ್ನ ಯೂಸ್ ಮಾಡ್ತಾರೆ, ಸೊ ಗ್ರಾಫಿಕ್ ಮೂಮೆಂಟ್ನ ಯೂಸ್ ಮಾಡ್ತಾರೆ, ಮತ್ತು ಅದರದ್ದು ಸೂಟಬಲ್ ಆಡಿಯೋ ವಿಜುವಲ್ಸ್ನ ಯೂಸ್ ಮಾಡ್ತಾರಲ್ವ, ಸೊ ಅದನ್ನು ಮಲ್ಟಿಮೀಡಿಯಾ ಅಂತ ಕರೀತಾರೆ. ಅಂದರೆ ಮೆನಿ ಟೈಪ್ಸ್ ಆಫ್ ಮೀಡಿಯಾ ಯೂಸ್ ಟುಗೆದರ್ ಫಾರ್ ಬೆಟರ್ ಲರ್ನಿಂಗ್ such as text, pictures, audio, video, animation and graphics to share information or to teach a topic ಅಂತ ಮೀನಿಂಗ್. ಅಂದರೆ ಡೆಫಿನೇಷನ್ ಯಾವ ಥರ ಹೇಳ್ಬೇಕಂದ್ರೆ, ಮಲ್ಟಿಮೀಡಿಯಾ ಈಸ್ ಅ ಕಾಂಬಿನೇಷನ್ ಆಫ್ ಅ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಅ ಮೀಡಿಯಾ ಲೈಕ್ ಟೆಕ್ಸ್ಟ್, ಇಮೇಜಸ್, ಸೌಂಡ್, videos, animations and graphics used to present information in an attractive and understandable way. ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಗಿಲ್ಲ ಅಂದರೆ ಹೇಳ್ತೀನಿ ನೋಡ್ರಿ. ಏನಿಲ್ಲ, ಇವಾಗ ನಿಮಗೆ ಯಾವುದಾದ್ರೂ ಒಂದು ಟಾಪಿಕ್ ಆಟಮ್ಸ್ ಕಷ್ಟ ಆಗುತ್ತೆ ಅನ್ಕೊಳ್ರಿ, ಇಲ್ಲ ಇದೆ ಮಲ್ಟಿಮೀಡಿಯಾನೇ ಕಷ್ಟ ಆಗುತ್ತೆ ಅನ್ಕೊಳ್ರಿ. ಸೊ ನಿಮಗೆ ನಿಮ್ಮ ಲೆಕ್ಚರಿಂಗ್ ಮಾಡಿದ ಅರ್ಥ ಆಗಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಬಂದು ವಿಡಿಯೋ ಸರ್ಚ್ ಮಾಡ್ತೀರಾ ಅನ್ಕೊಂಡ್ರಿ. ಇವಾಗ ವಿಡಿಯೋ ಪ್ಲೇ ಆಗುತ್ತೆ, ಇಮೇಜಸ್ನ ಯೂಸ್ ಮಾಡಿರ್ತೀವಿ, ಸೊ ಆಡಿಯೋನ ಕೊಡ್ತೀವಿ, ಎಡಿಟ್ ಎಲ್ಲ ಮಾಡಿ ಓವರಲ್ಲ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿ ಈಸಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಆಗಬೇಕು. ಅಂದರೆ ನಿಮ್ಮೇಜಿಗೆಲ್ಲ ಏನು ಬೇಕಿಲ್ಲ ಅನಿಸುತ್ತೆ, ಚಿಕ್ಕ ಮಗಳಿಗೆ ಅರ್ಥ ಆಗಲ್ಲಲ್ವಾ. ರೈಮ್ಸ್, ಸ್ಟೋರೀಸ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಇಮೇಜಸ್ನ ಯೂಸ್ ಮಾಡ್ಕೊಂಡು ಆಡಿಯೋ ಎಫೆಕ್ಟ್ಸ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿ ಎಲ್ಲ ಕೊಟ್ಟು ಅಂಡರ್ಸ್ಟ್ಯಾಂಡ್ ಮಕ್ಕಳಿಗೆ ಆಗಬೇಕಂತೆಲ್ಲ ಹೇಳಿ ಯೂಸ್ ಮಾಡ್ತಾರಲ್ವ, ಸೊ ಅದನ್ನು ಮಲ್ಟಿಮೀಡಿಯಾ ಅಂತ ಕರಿತೀವಿ ಎಜುಕೇಷನಲ್ಲಿ. ಸೊ ಅದರಲ್ಲಿ ಯಾವ ಬರ್ತಾವಂತ ಹೇಳಿದ್ದೀನಿ ಇಲ್ಲಿ. ಟೆಕ್ಸ್ಟ್ ಅಂದರೆ ರಿಟರ್ನ್ ವರ್ಡ್ಸ್, ಸೊ ಟೈಪ್ ಮಾಡ್ಕೊಂಡು ಜಸ್ಟ್ ಪೋಸ್ಟ್ ಮಾಡ್ತಾರೆ. ಇಮೇಜಸ್ ಅಂದರೆ ಪಿಕ್ಚರ್ಸು, ಫೋಟೋಸ್ ಆ್ಯಂಡ್ ಡಯಾಗ್ರಾಮ್ಸು. ಆಡಿಯೋಸ್ ಅಂದರೆ ಸೌಂಡ್, ಮ್ಯೂಸಿಕ್ ಆ್ಯಂಡ್ ರೆಕಾರ್ಡೆಡ್ ಸ್ಪೀಚ್. ವಿಡಿಯೋ ಅಂದರೆ ಮೂವಿಂಗ್ ಪಿಕ್ಚರ್ ವಿತ್ ಸೌಂಡ್ ಆರ್ ಲೈಕ್ ವಿಡಿಯೋ ಮೀನ್ಸ್
related to education or something that you want to learn about that. ಆ್ಯನಿಮೇಷನ್ ಮೀನ್ಸ್ ಡ್ರಾಯಿಂಗ್ ಮಾಡಿ ಮೂಮೆಂಟ್ಸ್ ಕೊಡೋದು ಮತ್ತು ವಿಜುವಲ್ ಎಫೆಕ್ಟ್ಸ್ನ ಕೊಡೋದು. ಇವಾಗೆಲ್ಲ ಆ್ಯಪ್ಸಲ್ಲಿ ಎಲ್ಲ ಮಾಡ್ತಾ ಇರೋ ಮೂಮೆಂಟ್ಸ್. ಗ್ರಾಫಿಕ್ಸ್ ಅಂದರೆ ಚಾರ್ಟ್ಸ್, ಇಲಿಸ್ಟ್ರೇಷನ್ ಆ್ಯಂಡ್ ಡಿಸೈನ್ಸ್. ಸೊ ಇದರಲ್ಲಿ ಏನು ಯೂಸಸ್ ಮಕ್ಕಳಿಗೆ ಮತ್ತು ನಿಮಗೆ ಅಂತಂದರೆ, ಸ್ಕೂಲಲ್ಲಿ ಇಲ್ಲ ಕಾಲೇಜಲ್ಲಿ ಏನು ಯೂಸಸ್ಸು ಮಲ್ಟಿಮೀಡಿಯಾ ಅಂದರೆ, ಮಲ್ಟಿಮೀಡಿಯಾ ಕ್ಲಾಸಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಯಾಕಂದರೆ ಕಲರ್ಫುಲ್ಲಾಗಿ ಇಮೇಜಸ್ ಮತ್ತು ಬ್ಯೂಟಿಫುಲ್ ವಾಯ್ಸ್ ಮತ್ತು ಎಕ್ಸ್ಟ್ರಾ ಲೈಕ್ ಅಟೆನ್ಷನ್ ಮಕ್ಕಳನ್ನ ಒಂದೇ ಹತ್ರ ಇಟ್ಕೊಳ್ಳುತ್ತೆ ವೀಡಿಯೋಸಲ್ಲಿ, ಅಲ್ಲ ಮಲ್ಟಿಮೀಡಿಯಾ. ಮತ್ತು ಸೈನ್ಸ್ ವೀಡಿಯೋಸ್, ಇವಾಗ ಸೋಲಾರ್ ಸಿಸ್ಟಮ್ ಅದಕ್ಕೆ ಕರ್ಕೊಂಡೋಗಿ ನೋಡ್ಸೋಕ್ಕಾಗಲ್ಲಲ್ವ, ಇದು ನಮ್ಮ ಅರ್ಥ, ಇದು ನಮ್ಮ ಸನ್, ಇದು ಪ್ಲ್ಯಾನೆಟ್ಸ್ ಅವೆಲ್ಲ ನೋಡ್ರಿ ಅಂತ ಹೇಳೋಕ್ಕಾಗಲ್ಲಲ್ವ. ಸೊ ಅದನ್ನೇ ಆ್ಯನಿಮೇಟೆಡ್, ಅದನ್ನೇ 3D, ಅದನ್ನೇ ಇಮೇಜಸ್ನ ತಗೊಂಡು ಆ್ಯನಿಮೇಟ್ ಮಾಡಿ ಮೂಮೆಂಟ್ಸ್ ಕೊಟ್ಟು ಅದಕ್ಕೆ ಆ ಥರ ವೀಡಿಯೋಸ್ನ ಮಕ್ಳಿಗೆ ನೋಡಿಸಿದ್ರೆ ಅದನ್ನು ಮಲ್ಟಿಮೀಡಿಯಾ ಅಂತ ಕರೀತಾರೆ. ಸೊ ಮಕ್ಕಳಿಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿಸ್ಬೋದು ಮಲ್ಟಿಮೀಡಿಯಾನ ಯೂಸ್ ಮಾಡಿಕೊಂಡು. ಮತ್ತು ಕೇಳಿದ್ನ ಮರೀತಾರೆ ಸ್ವಲ್ಪ ಜನ, ಅದೇ ನೋಡಿದ್ನ ಕೇಳಿದ್ನ, ಮೂವಿ ಥರ ನೋಡಿದ್ನ ಕೇಳಿದ್ನ ಮರೆಯಲ್ಲ. ಅದಕ್ಕೆ ಭಾಳ ದಿವಸ ಇಟ್ಕೊಳ್ತಾರೆ, ಲಾಂಗ್ ಟರ್ಮ್ ಮೆಮೊರಿ. ಮತ್ತು ಸ್ವಲ್ಪ ವೀಕ್ ಸ್ಟೂಡೆಂಟ್ಸ್ ಇರ್ತಾರೆ, ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಗುಡ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಅವಕ್ಕೆಲ್ಲನೂ ಯೂಸ್ ಆಗುತ್ತೆ. ಯಾರು ಫುಲ್ ಡಲ್ ಸ್ಟೂಡೆಂಟ್ಸ್ ಇರ್ತಾರೋ ವೀಡಿಯೋಸ್ನ ಆಗಲಿಲ್ಲ ನೋಡ್ಸಿ ಅವ್ರಿಗೆ ತಲೆಯಲ್ಲಿ ಕೂರಿಸ್ಬೇಕು. ಸೊ ಅದನ್ನು ಮಲ್ಟಿಮೀಡಿಯಾ ಹೆಲ್ಪ್ ಮಾಡುತ್ತೆ. ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು, ನಿಮ್ಮ ಟೀಚರ್ ನಿಮ್ಮ ಲೆಕ್ಚರ್ ಏನಾದರೂ ಕನ್ನಡ ಅರ್ಥ ಆಗಲಿಲ್ಲ ಅಂದರೆ ನೀವು ತೆಲುಗಲ್ಲಿ ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಇಲ್ಲ ಇಂಗ್ಲೀಷಲ್ಲಿ ಸರ್ಚ್ ಮಾಡಿ. ಇಂಗ್ಲೀಷಲ್ಲಿ ಕ್ಲಾಸ್ ಮಾಡಿದರೆ ನಿಮಗೆ ಇಂಗ್ಲೀಷ್ ಓಕೆ ಬಂದು ನೀವು ಕನ್ನಡದಲ್ಲಿ ನೋಡ್ಕೊಂಡು ಕ್ಲಾಸಸ್ನ ಕಲಿಯೋದು. ಸೊ ಮಲ್ಟಿಮೀಡಿಯಾ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಟೈಮ್ನ ಸೇವ್ ಮಾಡುತ್ತೆ. ಮತ್ತು ಮಲ್ಟಿಮೀಡಿಯಾ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬೇಕು 24/7. ನೀನೀಗ ಮಾರ್ನಿಂಗ್ ಕ್ಲಾಸಸ್ ಇಂಟ್ರೆಸ್ಟ್ ಬರೋಲ್ಲ ಅಂತಂದರೆ ನೈಟ್ ನನಗೆ ಇಂಟ್ರೆಸ್ಟ್ ಕ್ಲಾಸ್ ಬರುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ನಾನು ಅನ್ನೋದನ್ನ ನೋಡಬೇಕಂದ್ರೆ ಅವಾಗಲೇ ಓದ್ಕೋಬೇಕಂದ್ರೆ ಅವಾಗ ಈ ಮಲ್ಟಿಮೀಡಿಯಾ ಹೆಲ್ಪ್ ಮಾಡುತ್ತೆ. ನಿಮ್ಮ ಟೀಚರ್ ನೈಟ್ ಬಂದು ಪಾಠ ಮಾಡೋಕ್ಕಾಗಲ್ಲ, ಅದಕ್ಕೆ ಮಲ್ಟಿಮೀಡಿಯಾ ಹೆಲ್ಪ್ ಮಾಡುತ್ತೆ ನೋಡಿರಿ. ಮತ್ತು ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಸ್ಕೂಲ್ ಎಜುಕೇಷನಲ್ಲಿ ಯಾವ ಥರ ಮಲ್ಟಿಮೀಡಿಯಾ ಹೆಲ್ಪ್ ಮಾಡುತ್ತಂದರೆ, ಇವಾಗ ICT ಕ್ಲಾಸಸ್, ICT ಕ್ಲಾಸಸ್ ಅಂದರೆ ಗೊತ್ತಲ್ವ, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಅಂದರೆ ICT ಕ್ಲಾಸಸ್ ದೊಡ್ಡ TV ಥರ ಇರುತ್ತಲ್ವ, ಅದರಲ್ಲಿ ಸ್ಮಾರ್ಟ್ ಬೋರ್ಡ್ನ ಯೂಸ್ ಮಾಡ್ಕೊಂಡು ಎಜುಕೇಷನ್ ವೀಡಿಯೋಸ್ನ ಯೂಸ್ ಮಾಡ್ಕೊಂಡು, ಇಲ್ಲ ಕಂಪ್ಯೂಟರ್ ಆಪ್ರೇಟ್ ಮಾಡ್ಕೊಂಡು ವೈಟ್ ಬೋರ್ಡಲ್ಲಿ ಯೂಸ್ ಮಾಡ್ಕೊಂಡು ಪಾಠ ಮಾಡ್ತಾರಲ್ವ ನಿಮಗೆ. ಮಲ್ಟಿಮೀಡಿಯಾ ಸ್ಕೂಲ್ ಎಜುಕೇಷನಲ್ಲಿ ಯಾವ ಥರ ಯೂಸ್ ಆಗುತ್ತಂದರೆ, ಅದೇ ಹೇಳಿದ್ನಲ್ಲ, ಎಜುಕೇಷ್ನಲ್ ವೀಡಿಯೋಸ್ನ ಹಾಕಿ ಮಕ್ಕಳಿಗೆ ಚೆನ್ನಾಗಿ ಇದು ಮಾಡ್ಬೋದು, ಮತ್ತು ಕ್ವಿಝಸ್ನ ಕೇಳ್ಬೋದು. ಮತ್ತು ಓವರಾಲ್ ಮಲ್ಟಿಮೀಡಿಯಾ ಅಂದರೆ ಎಜುಕೇಷನಲ್ಲಿ ಫುಲ್ ಭಾಳ ಹೆಲ್ಪ್ ಮಾಡುತ್ತೆ. ಮತ್ತು ಅಟೆನ್ಷನ್ನ ಇನ್ಕ್ರೀಸ್ ಮಾಡುತ್ತೆ, ಇಂಟ್ರೆಸ್ಟ್ನ ಇನ್ಕ್ರೀಸ್ ಮಾಡುತ್ತೆ, ಮತ್ತು ಅವ್ರ ಮೆಮೊರಿನ ಚೆನ್ನಾಗಿ ಲಾಂಗ್ ಟರ್ಮ್ ಆಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಒಂದೊಂದು ಟೀಚರ್ಗೆ ಪಾಠ ಮಾಡೋಕ್ಕೆ ಬರಲ್ಲ, ಸೊ ಅವರನ್ನು ಈ ವೀಡಿಯೋಸ್ ಎಲ್ಲ ನೋಡಿ ಕಲಿತಾರೆ. ಮಲ್ಟಿಮೀಡಿಯಾ ಇವಾಗ ಮಾಡರ್ನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆಗಿದೆ. ಸೊ ಎಲ್ಲಿ ನೋಡಿದ್ರು ಎಲ್ಲರ ಹತ್ರ ನೋಡ್ಕೊಂಡಿರುತ್ತೆ, ಯೂಟ್ಯೂಬ್ ಬರುತ್ತೆ. ಸೊ ಸರ್ಚ್ ಮಾಡಿ ನೋಡ್ತಾರೆ. ಅವ್ರ ಮೇಡಮ್ಗೆ ಕೈ ಇಟ್ಕೊಂಡು ಕುತ್ಕೊಳ್ಳಲ್ಲ, ವೇಟ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ. ಅವ್ರಿಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಅವಾಗ ತೆಗೆದು ಓದ್ಕೊತಾರಲ್ಲ. ಸೊ ಮಲ್ಟಿಮೀಡಿಯಾ ಅಂದರೆ ಇರುತ್ತೆ. ಅರ್ಥ ಆಗಿಲ್ಲ ಅಂದರೆ ಕೇಳಿ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಈಸಿಯಾಗಿ. ಇನ್ನೊಂದಿದೆ ನೋಡ್ರಿ, ಥಾಟ್ ಅಂದರೆ ಥಾಟ್ ಅಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಬರ್ದಿದ್ದಾರೆ, ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಮಲ್ಟಿಮೀಡಿಯಾ ಈಸ್ ಎಕ್ಸ್ಪೆಕ್ಟೆಡ್ ಟು ಅಚೀವ್ ದಿಸ್ ಎನ್ಹ್ಯಾನ್ಸ್ಡ್ ಫೀಚರ್ಸ್ by realizing communication service with a different classic environments during service, such as you see as I see, you feel
as I feel, I enjoy as I like, I access as I require. You see as I see, you feel as I feel, I enjoy as like. ಅಂದರೆ ನೀವು ಏನಾದರೂ ನೀವೇನಾದರೂ ನೀವೇನಾದರೂ ಎಜುಕೇಷನಲ್ ವೀಡಿಯೋಸ್ ಇಲ್ಲ ಬೇರೆ ಥರ ವೀಡಿಯೋಸ್ ಏನಾದರೂ ಮಾಡಿದರೆ ಇಲ್ಲ ಮೂವೀಸಲ್ಲೆಲ್ಲ ನೋಡಿಸ್ತಾರಲ್ಲ. ಸೊ ಆ್ಯಕ್ಟಿಂಗ್, ಆ್ಯಕ್ಷನ್, ಇಮೇಜಸ್, ಟೆಕ್ಸ್ಟ್, ಮ್ಯೂಸಿಕ್, ಓವರಾಲ್ ಏನೇನು ಬೇಕೋ ಮೂವೀಸ್ಗೆ ಇಲ್ಲ ವೀಡಿಯೋಸ್ಗೆ ಏನೇನು ಬೇಕೋ ಎಲ್ಲ ಆ್ಯಡ್ ಮಾಡಿ ಮಾಡ್ತಾರಲ್ವ. ಸೊ ಅವ್ರು ಯಾವ ಥರ ಪ್ರೆಸೆಂಟ್ ಮಾಡ್ತಾರೋ, ಯಾವ ಥರ ಥೀಮ್ ಇಟ್ಕೊಂಡು ಮಾಡಿರ್ತಾರೋ, ಯಾವ ಥರ ನಮಗೆ ನೋಡಿಸ್ತಾರೋ, ಸೊ ನಾವು ಅದೇ ಥರ ನೋಡ್ತೀವಿ. ಅವ್ರು ಮೂವಿ ಮಾಡಬೇಕಾದ್ರೆ ಅವ್ರ ಥಾಟ್ಸಲ್ಲಿ ಯಾವ ಥರ ಫೀಲ್ ಆಗಬೇಕು ಆಡಿಯನ್ಸ್ ಅಂತ ಇರ್ತಾರೋ, ಸೊ ಅದೇ ಥರ ನಾವು ಫೀಲ್ ಆಗ್ತೀವಿ. ಸೊ ಒಂದೊಂದು ಕಾಮಿಡಿ ಮೂವೀಸ್, ಆ್ಯಕ್ಷನ್, ಅಡ್ವೆಂಚರಸ್ ಎಲ್ಲ ಇರ್ತಾವಲ್ವ. ಸೊ ಥೀಮ್ ಇಟ್ಕೊಂಡೆಲ್ಲ ಡೈರೆಕ್ಟ್ ಮಾಡಿರ್ತಾರಲ್ವ ಮೂವೀಸ್ನೆಲ್ಲ, ಇಲ್ಲ ಎಜುಕೇಷನ್ ವೀಡಿಯೋಸ್ನ ಅಂಡರ್ಸ್ಟ್ಯಾಂಡೇಬಲ್ ಲರ್ನಿಂಗ್ ಓವರಾಲ್ ಮಾಡಬೇಕಂತ ಅಂದ್ಕೊಂಡಿರ್ತಾರೋ ಆ ಕ್ರಿಯೇಟರ್ ಇಲ್ಲ ಡೈರೆಕ್ಟರು, ಅವ್ರು ಯಾವ ಥರ ನಾವು ಫೀಲ್ ಆಗಬೇಕಂತ ಮಾಡಿರ್ತಾರೋ, ಸೊ ಅದೇ ಥರ ನಾವು ಫೀಲ್ ಆಗ್ತೀವಿ. ಸೊ ಅದನ್ನೇ ಮಲ್ಟಿಮೀಡಿಯಾ ಹೇಳ್ತದೆ. ಮಲ್ಟಿಮೀಡಿಯಾ ಈ ಥರ ಹೇಳ್ತೈತೆ ನೋಡ್ರಿ. ನಾನು ಯಾವ ಥರ ನಿಮಗೆ ನೋಡಿಸ್ಬೇಕು ಅಂದ್ಕೊಂಡಿದ್ದೀನೋ ನೀವು ಅದೇ ಥರ ನೋಡ್ತೀರ. ನಾನು ಯಾವ ಥರ ಫೀಲ್ ಆಗಿ ನಿಮಗೆ ಅದೇ ಥರ ಫೀಲ್ ಆಗಬೇಕು ಅಂತ ಟ್ರೈ ಮಾಡ್ತೀನಿ, ಇಲ್ಲ ಇಲಿಸ್ಟ್ರೇಟ್ ಮಾಡ್ತೀನಿ. ಸೊ ಅದೇ ಥರ ನೀವು ಫೀಲ್ ಆಗ್ತೀರಾ, ಅದೇ ಥರ ನೋಡ್ತೀರಾ. ನಾನು ಯಾವ ಥರ ಎಂಜಾಯ್ ಮಾಡಬೇಕು, ನೀವು ಯಾವ ಥರ ಎಂಜಾಯ್ ಮಾಡ್ಬೇಕಂತ ನನ್ನ ತಲೆಯಲ್ಲಿ ಇಟ್ಕೊಂಡು ಅದು ಕ್ರಿಯೇಟ್ ಮಾಡಿರ್ತೀನೋ, ಸೊ ನೀವು ಅದೇ ಥರ ಮಾಡ್ತೀರಾ ಅಂತ ಹೇಳ್ತಾರೆ. ಅಷ್ಟೇ.